पति ब्रह्मचारी। ನೀವೆಲ್ರೂ ಹೀಗೆ ಮೂಕರಾಗಿ ನಿಂತಿರೋದ್ ಯಾಕೆ? ಸೂರಜ್ ಮದ್ವೆ ಈಶಾ ಜೊತೆ ಆಗಿದೆ ಅಂತ ಅಮ್ಮಂಗ್ ಗೊತ್ತಾದ್ರೆ ಏನಾಗುತ್ತೆ? ಯಾಕೆಂದ್ರೆ ಅಮ್ಮ ಈಶಾನ ತುಂಬಾ ದ್ವೇಷ ಮಾಡ್ತಾಳೆ. ಅವಳಷ್ಟು ಇನ್ಯಾರನ್ನೂ ದ್ವೇಷ ಮಾಡಲ್ಲ. ಇನ್ನೇನಾಗುತ್ತೋ? ದರಿದ್ರದವಳು. ಅವಳ ಹಣೆ ಬರದಲ್ಲಿ ಯಾರು ಬರ್ದಿದ್ದಾನೆ ನೋಡು, ಅವನ ಜೀವನನೇ ಹಾಳಾಯ್ತು ಅನ್ಕೋ. ಇದೆಲ್ಲ ಈಶಾಯಿಂದನೇ ಆಗಿತ್ತು. ಒಂದಲ್ಲ ಒಂದಿನ ಈ ಪ್ರಪಂಚದ ಮುಂದೆ ಅವಳ ಮರ್ಯಾದೆ ಹೋಗ್ಬೇಕು. ಅವಾಗ್ಲೇ ನನ್ನ ನೋವಿಗೆ ನ್ಯಾಯ ಸಿಗೋದು. ಹಾಗಾಗಿ ಯಾರು ಹೇಳಬೇಡಿ. ಹಾಗಾಗಿ ಅತ್ತಿಗೆ ಹುಷಾರಾಗಿ ಮನೆಗೆ ವಾಪಸ್ ಬರೋ ತನಕ ಈ ಮದುವೆ ವಿಷಯದ ಬಗ್ಗೆ ಯಾರು ಏನು ಹೇಳೋ ಹಾಗಿಲ್ಲ. ಅರ್ಥ ಆಯ್ತಾ ಎಲ್ರಿಗೂ? ಮತ್ತೆ ನೀನು ಎಲ್ರಿಗಿಂತ ಜಾಸ್ತಿ ಮಾತಾಡ್ತೀಯ, ಹುಷಾರಾಗಿರ್ಬೇಕು. ಅಕಸ್ಮಾತ್ ನೀನು ಅತ್ತಿಗೆಗೆ ಈ ಮದುವೆ ಬಗ್ಗೆ ಏನಾದರೂ ಹೇಳಿದ್ರೆ ನಿನ್ನನ್ನು ಮನೆಯಿಂದ ಆಚೆ ಹಾಕಬೇಕಾಗತ್ತೆ. ಯಾಕೆಂದ್ರೆ ನಾನು ಅತ್ತಿಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪನೂ ಯಾಮಾರಕ್ಕಾಗಲ್ಲ. ಮಾವ, ನಾನು ಯಾರಿಗೂ ಏನೂ ಹೇಳಲ್ಲ. ಇಷ್ಟು ದೊಡ್ಡ ವಿಚಾರ ನಾನು ನನ್ನ ಹೊಟ್ಟೆಲಿ ಹೇಗಿಟ್ಕೊಳ್ಳಿ? ಇದನ್ನ ನನ್ನ ಹೊಟ್ಟೆಲಿ ಎಷ್ಟು ಇಟ್ಕೊಂಡಿರ್ತೀನೋ ಅಷ್ಟು ಮಜಾ ಬರುತ್ತೆ. ಹೋಗ್ರಪ್ಪ, ಎಲ್ಲರೂ ಹೋಗಿ. ತುಂಬಾ ಹೊತ್ತಾಗಿದೆ, ಎಲ್ಲರೂ ರೆಸ್ಟ್ ತಗೊಳ್ಳಿ. ಸರಿ, ಆಯ್ತು. ಸರಿ. ಅವಳು ನೆನಪು ಮಾಡೋ ಒಂದು ವಸ್ತುನು ಈ ಮನೆಯಲ್ಲಿ ಇರ್ಕೂಡ್ದು. ಎಲ್ಲ ಸುಟ್ಟಾಕಿ, ಪ್ರತಿಯೊಂದು ಸುಟ್ಟಾಕಿ. ಅವಳು ನನ್ನ ತಂಗಿ, ನಮ್ಮಿಬ್ಬರದು ರಕ್ತದ ಸಂಬಂಧ. ಅವಳನ್ನ ನಾವು ಚಿಕ್ಕ ವಯಸ್ಸಿಂದ ರಾಣಿ ತರ ಬೆಳೆಸಿದೀವಿ. ಅವಳು ಇದನ್ನೆಲ್ಲ ಹೇಗೆ ತಡ್ಕೋತಾಳೆ? ಅವಳು ಆ ಜಾಗದಲ್ಲಿ ಹೇಗಿರ್ತಾಳೆ? ನಾನು ಅವಳಿಗೆ ಇಂಥದ್ದೇ ಜೀವನ ಬಯಸಿದ್ದೆ. ಅವಳಿಗೆ ಸಾಯಕ್ಕೆ 1000 ಕಾರಣ ಇರಲಿ, ಆದ್ರೆ ಬದುಕೋಕ್ ಒಂದ್ ಕಾರಣನೂ ಇರಬಾರ್ದು. ಅವಳು ತಪ್ಪು ಮಾಡಿದಾಳೆ, ಶಿಕ್ಷೆ ಅನುಭವಿಸ್ಲೇಬೇಕು. ಈಶಾ ಬೆಳಗ್ಗೆಯಿಂದ ಅಷ್ಟೆಲ್ಲ ನೋವು ಅನುಭವಿಸಿದ್ದಾಳೆ. ಏನೂ ತಿಂದೇ ಇಲ್ಲ ಅನ್ಸುತ್ತೆ. ಬಹುಶಃ ಅವಳಿಗೆ ಹಸುವಾಗಿರ್ಬೇಕು. ನಿಜವಾಗ್ಲೂ ಅಮ್ಮ ನಿಜವಾಗ್ಲೂ ಹುಷಾರಾಗಿದ್ದಾರಾ? ಕಾವ್ಯ ಮಮ್ಮಿ ಸರ್ಜರಿ ಸಕ್ಸಸ್ಫುಲ್ ಆಗೋಯ್ತು. ಡಾಕ್ಟರ್ ಹೇಳಿದ್ರು ಎಲ್ಲ ಸರಿ ಇದೆ ಅಂತೆ. ಈಗ ಅವ್ರು ರೆಸ್ಟ್ ಮಾಡ್ತಿದ್ದಾರೆ. ನೀನು ಮನೇಲಿ ಎಲ್ಲರಿಗೂ ಹೇಳ್ಬಿಡು, ಆಯ್ತಾ? ಓಕೆ, ಬಾಯ್. ಸರಿ. ನಿಜವಾಗ್ಲೂ ಅಣ್ಣ, ನೀನಿಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ದುಡ್ಡು ಬೇಕು ತಾನೇ ನಿನ್ಗೆ? ಆದ್ರೆ ಅದಕ್ಕೆ ನೀನು ಈಶಾ ಜೊತೆ ಮದುವೆ ಆಗ್ಬೇಕು. ಅಣ್ಣ, ಊಟ ಎಲ್ಲ ಖಾಲಿ ಆಗೋಗಿದೆ. ನಿಂಗೆ ಹೊಟ್ಟೆ ಹಸಿತಿದ್ಯಾ? ಅಣ್ಣ ರಾತ್ರಿ ಹೊತ್ತು ಹಾಲು ಕುಡಿಯಲ್ಲ ಅಲ್ವಾ? ಹೌದು. ಸೂರಜ್ ಎಲ್ಲಿ? ಹಾ, ಮಾತ್ರೆ ತಗೊಂಡ್ ಬರಕ್ ಹೊರಗೆ ಹೋಗಿದಾನ? ಇಲ್ಲ ಅಮ್ಮ, ಅವನಿಲ್ಲ. ನನ್ನ ಆಪರೇಷನ್ ಆಗಿದ್ರು ಅವನಿಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ. ಈ ಥರ ಆಗ್ಬಾರ್ದು. ಅಯ್ಯೋ ಅಮ್ಮ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಆಯ್ತಾ? ಡಾಕ್ಟರ್ ರೆಸ್ಟ್ ತಗೊಳಕ್ ಹೇಳಿದ್ದಾರೆ ಅಲ್ವಾ? ತಗೊಳ್ಳಿ, ನೀರು ಕುಡೀರಿ. ಬಾಯ್ ತೆಗೀರಿ, ನಿಧಾನಕ್ಕೆ. ಬಾಯ್ ತೆಗೀರಿ.
ಹಂಗೆ ತಗೊಳ್ಳಿ, ಇನ್ನೊಂಚೂರು ಕುಡೀರಿ. ಹಂಗೆ ಆಪರೇಷನ್ ಆಗಿರೋದು ನನ್ನ ಮಂಡಿಗೆ ಆದ್ರೆ ಈ ಬಿಕ್ಕಳಿಗೆ ಏನಕ್ಕೆ ಬರ್ತಿದೆ? ಅಮ್ಮ, ನೀವು ಆರಾಮಾಗಿ ರೆಸ್ಟ್ ಮಾಡಿ, ನೀವು ಬೇಗ ಸರಿ ಹೋಗ್ತೀರಾ. ನನ್ನ ಹಕ್ಕನ್ನ ನನ್ನಿಂದ ಕಿತ್ಕೊಂಡು ಯಾಕೆ ಇನ್ನೊಬ್ರಿಗೆ ಕೊಟ್ಟೆ? ಇಡೀ ಜಗತ್ತಲ್ಲಿ ನನ್ಗಿಂತ ಯಾರು ನಿನ್ನ ಪ್ರೀತಿಸಕ್ ಸಾಧ್ಯನೇ ಇಲ್ಲ. ಹಾಗಿದ್ಮೇಲೆ ಯಾಕೆ ನನ್ನ ಬಿಟ್ಟು ಬೇರೆ ಯಾರನ್ನೋ ಮದ್ವೆ ಕರ್ಕೊಂಬಂದೆ? ಯಾಕೆ ಯಾಕೆ? ಹೇಳು, ನೀನ್ ಯಾವತ್ತೂ ನನ್ನವನು ಸೂರಜ್, ನನ್ನವನ್ ಮಾತ್ರ. ನಿನ್ನಿಂದ ನನ್ನ ಯಾರು ಕಿತ್ಕೊಳಕ್ಕಾಗಲ್ಲ, ನಮ್ಮನ್ ಯಾರು ದೂರ ಮಾಡಕ್ಕಾಗಲ್ಲ. ಇನ್ನು ಎಷ್ಟು ಕೀಳ್ಮಟ್ಟಕ್ಕೆ ಇಳಿಬೇಕು ಅನ್ಕೊಂಡಿದ್ಯಾ? ಒಂದು ಹುಡುಗಿ ಪರ್ಮಿಷನ್ ಇಲ್ಲದೆ ಅದ್ರ ವಿರುದ್ಧ ಮದುವೆ ಆಗೋದು ಅಂದ್ರೆ ಅದ್ರ ಅರ್ಥ ಏನು ಗೊತ್ತಾ? ಮರ್ತೋಗಿದ್ಯಾ ನೀನು 3 ಜನ ಹೆಣ್ಮಕ್ಳಿಗೆ ಅಣ್ಣ ಅಂತ? ಸೂರಜ್, ಇದು ತಪ್ಪು. ಸೂರಜ್, ಈ ರೀತಿ ಮಾಡ್ಬೇಡ ಪ್ಲೀಸ್ ಸೂರಜ್. ना कहीं से मैं तेरी तरह, कैसी है ये दास्तां, ये दास्तां. ಮತ್ತವನ್ ಹಾಲ್ ಗ್ಲಾಸ್ ತಗೊಂಡ್ ಹೋದ. ಏನು, ನಿಜವಾಗ್ಲೂ ಹಾಲಿನ ಗ್ಲಾಸ್ ತಗೊಂಡ್ ಹೋದ್ನಾ? ಸನ್ಯಾಸತ್ವ ಮುಗ್ದು ಸಂಸಾರ ಶುರು ಆಗಿದೆ. ಇವಾಗ ನಿಮ್ಮಣ್ಣ ಬ್ರಹ್ಮಚಾರಿಯಾಗಿರಲ್ಲ. ಯಾಕೆ ಹಿಂದೆ ಹೋದೆ? ಬೂಟಾಟಿಕೆ ಬ್ರಹ್ಮಚಾರಿ ನನ್ನನ್ನು ಹಾಳು ಮಾಡೋದಕ್ಕೆ ದುಡ್ಡು ತಗೊಂಡೆ ಅಲ್ವಾ? ಅದಕ್ಕೆ ಬಾ, ಇಷ್ಟ ಬಂದಿದ್ ಮಾಡ್ಕೊ. ಏನ್ ಮಾಡ್ತಾ ಇದೀಯ ನೀನು? ವಾ, ಎಂಥ ನಾಟಕ! ನನ್ ಮೇಲೆ ಕೆಟ್ಟ ದೃಷ್ಟಿ ಹಾಕಕ್ಕಾಗತ್ತೆ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕಾಗಲ್ವಾ? ಯಾವ ಹುಡುಗಿ ಹಣೆಗೆ ಬಲವಂತವಾಗಿ ಸಿಂಧೂರ ಹಚ್ಚಿದ್ಯೋ, ಬಲವಂತವಾಗಿ ಅಗ್ನಿ ಸುತ್ತ ಸುತ್ತಿದ್ಯೋ, ಆ ಹುಡುಗಿ ನಿನ್ನ ಮೊದಲನೇ ರಾತ್ರಿನ ಹೇಗ್ ತಡಿತಾಳೆ ಹೇಳು? ಈ ಬೂಟಾಟ್ಗೆ ಬ್ರಹ್ಮಚಾರಿ ಅನ್ನೋ ಮುಖವಾಡನ ತೆಗೆದು ಹಾಕು. ನಿನಗೆ ಏನ್ ಬೇಕೋ ಅದನ್ನ ಮಾಡ್ಕೋ. ಪ್ಲೀಸ್, ನಿಮ್ ದುಪ್ಪಟ್ಟೆ ಎತ್ಕೊಂಡು ಮೈ ಮುಚ್ಕೊಳ್ಳಿ ಪ್ಲೀಸ್. ಓಹ್, ಇಲ್ಲಂತೂ ಮುಖವಾಡದ ಹಿಂದೆ ಒಂದ್ ಮುಖವಾಡ ಇದೆ. ನಮ್ಮಪ್ಪ ನನ್ನ ನಂಬಿಕೆ ಜೊತೆಗೆ ಆಟ ಆಡಿದ್ರು, ನನ್ ಖುಷಿ, ನನ್ ಕನ್ಸು, ನನ್ನ ಅಸ್ತಿತ್ವ ಜೊತೆ ಆಟ ಆಡಿದ್ರು. ನಾನ್ ನಿನ್ನ ಹಣೆಯಲ್ಲಿ ಎಷ್ಟು ಸಂಕಟ ಬರಿತೀನಿ ಅಂದ್ರೆ ನೀನ್ ಅದರಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಈಗ ನಾನು ನಿನ್ನ ಜೀವನದ ಜೊತೆ ಆಟ ಆಡ್ತೀನಿ. ನೀನ್ ಇವಾಗ ನನ್ ದೇಹ
ದೇಹದ ಜೊತೆ ಬಂದ ಆಟ ಆಡು. ಬಾ ಬಾ. ವೋ, ಅಣ್ಣನ್ ಬ್ರಹ್ಮಚಾರ್ಯತ್ವ ಇವತ್ತಿಗೆ ಮುಗೀತು. ಹಾ ಈಶಾ ಅಂತೂ ತುಂಬಾ ಸುಂದರವಾಗಿದ್ದಾಳಲ್ಲ. ಅಪ್ಸರೆಗಳ ಮುಂದೆ ದೊಡ್ಡ ದೊಡ್ಡ ಋಷಿ ಮುನಿಗಳ್ದ ನಡಿಲಿಲ್ಲ. ನಮ್ಮಣ್ಣ ಅಂತೂ ಸಾಮಾನ್ಯ ಮನುಷ್ಯ. ಏನ್ ಮಾಡಕ್ಕಾಗತ್ತೆ? ಸುಮ್ನೆ ಇರೆ. ನಡಿ ಮೊದಲು ಕರ್ಕೊಂಡು ಹೋಗೆ. ನಡಿ. ಒಂದ್ ಹುಡುಗಿ ಗಂಡ್ಸು ಅನ್ನೋ ಮೃಗದ ಮುಂದೆ ಎಷ್ಟು ಅಸಹಾಯಕಳು ಅಂತ ನನಗಿವತ್ತು ಗೊತ್ತಾಯ್ತು. ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ದಯವಿಟ್ಟು ದೂರ ಹೋಗಿ. ಸಾಕು ಈ ನಾಟಕ. ಹಾಲ್ ತಂದಿದ್ದೆ, ನನಗೆ ಅಷ್ಟ ಹತ್ರ ಬಂದಿದ್ದೆ, ಆಮೇಲೆ ನಾನ್ ತಪ್ಪು ತಿಳ್ಕೊಂಡೆ ಅಂತ್ಯಾ. ನೀವು ದೂರ ಇರಿ ಪ್ಲೀಸ್. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಗೂಂಡಾಗಿರಿ ಮಾಡ್ತೀಯಾ? ಮಾಡು ಗೂಂಡಾಗಿರಿ. तू ना जरा सा भी मेरी तरह ना कहीं से मैं तेरी तरह मिलके भी दोनों है. ಹೌದು, ಗೂಂಡ ನಾನು. ಹೊಡಿತೀನಿ, ಬಡಿತೀನಿ, ಕಿತ್ಕೋತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಧಮ್ಕಿನೂ ಹಾಕ್ತೀನಿ. ನಾನು ಆದ್ರೆ ಒಂದು ಹುಡುಗಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅರ್ಥ ಆಯ್ತಾ? ನೀನ್ ಇಷ್ಟೆಲ್ಲ ನಾಟಕ ಆಡೋದನ್ನ ನಿಲ್ಸು ಮೊದಲು. एक है आसमां दोनों ही है दोनों से जुदा. ನನ್ನನ್ನು ಹಾಳು ಮಾಡೋದಕ್ಕೆ ದುಡ್ಡು ತಗೊಂಡೆ ಅಲ್ವಾ? ಇಷ್ಟ ಬಂದಿದ್ ಮಾಡ್ಕೊ. साथ साथ तू कहाँ मैं कहाँ, तू कहाँ मैं कहाँ, तू कहाँ मैं कहाँ. ನಮ್ಮಪ್ಪ ನನ್ನ ನಂಬಿಕೆ ಜೊತೆಗೆ ಆಟ ಆಡಿದ್ರು. ನೀನ್ ಇವಾಗ ನನ್ನ ದೇಹದ ಜೊತೆ ಬಂದು ಆಟ ಆಡು. ದುಡ್ಡು ಬೇಕು ತಾನೇ ನಿನ್ಗೆ? ಆದ್ರೆ ಅದಕ್ಕೆ ನೀನು ಈಶಾ ಜೊತೆ ಮದ್ವೆ ಆಗ್ಬೇಕು. ಸೂರಜ್, ಇದು ತಪ್ಪು. ಸೂರಜ್, ಈ ರೀತಿ ಮಾಡ್ಬೇಡ ಸೂರಜ್. तू ना जरा सा भी मेरी. ಇನ್ನು ಎಷ್ಟು ಕೀಳ್ಮಟ್ಟಕ್ಕೆ ಇಳಿಬೇಕು ಅನ್ಕೊಂಡಿದ್ಯಾ? ನೋಡು, ಗುಲಾಬ್ ಸಿಂಗನ್ ಗುಲಾಮ್ತನ ನಿನ್ನನ್ನು ಎಷ್ಟು ಕೀಳ್ಮಟ್ಟಕ್ಕೆ ತಂತು ಅಂತ. ನೀನೀಗ ಯಾರಿಗೂ ಮಗನೂ ಅಲ್ಲ, ಯಾರಿಗೂ ಅಣ್ಣನೂ ಅಲ್ಲ. ನೀನೀಗ ಒಬ್ಬ ಗುಂಡ, ಜೀವನ ಪರ್ಯಂತ ಗುಂಡ. ದುಡ್ಡು ಬೇಕು ತಾನೇ ನಿನ್ಗೆ? ದುಡ್ಡು ಬೇಕಲ್ವೇನೋ ನಿನ್ಗೆ? ಕೀಳ್ಮಟ್ಟಕ್ಕೆ ಇಳಿಬೇಕು ಅನ್ಕೊಂಡು ಕಾಲಲ್ಲಿ ದುಡ್ಡು ನೋಡು, ಸಿಗುತ್ತೆ. ಗುಲಾಬ್ ಸಿಂಗನ್ ಗುಲಾಮ್ತನ ನಿನ್ನನ್ನು ಎಷ್ಟು ಕೀಳ್ಮಟ್ಟಕ್ಕೆ ತಂತು ಅಂತ. ಈಶಾ ಜೊತೆ ಮದ್ವೆ ಆಗ್ಬೇಕು. ನೀನೀಗ ಯಾರಿಗೂ ಮಗನೂ ಅಲ್ಲ, ಯಾರಿಗೂ ಅಣ್ಣನೂ ಅಲ್ಲ. ನೀನೀಗ ಒಬ್ಬ ಗುಂಡ, ಜೀವನ ಪರ್ಯಂತ ಗುಂಡ. ಸಾಕಪ್ಪ ಸೂರಜ್. ಹೊರಡೋಣ. ಹಾ ಅಣ್ಣ, ಹೇಳು. ಏನು ನೀನ್ ಇಷ್ಟೊಂದು ದೊಡ್ಡವನಾಗೋದಾ? ನೀನ್ ಈ ಅಮ್ಮನ ಹತ್ರನೇ ವಿಷಯ ಮುಚ್ಚಿಡೋಷ್ಟು? ಬಹುಶಃ ತಾಯಮ್ಮಗೆ ಈಶನ್ ಬಗ್ಗೆ ಏನಾದ್ರು. ಅದು ತಾಯಮ್ಮ, ನಾನು ನಿನ್ಗೆ ಹೇಳ್ಬೇಕಂತ. ಹೇ ಉಡುಪಿ ಶ್ರೀಕೃಷ್ಣ, ನಾ ಸೋತೆ. ನನಗೆಲ್ಲ ಗೊತ್ತಾಗೋಗಿದೆ. ಆಪರೇಷನಿಗಾಗಿರೋ ಎಲ್ಲ ಖರ್ಚುಗಳು ನೀನೇ ತಾನೇ ನೋಡ್ಕೊಂಡಿದ್ದು. ಇಷ್ಟೊಂದು ದುಡ್ಡು ಎಲ್ಲಿಂದ ತಂದ್ಯಪ್ಪ? ತಾಯಮ್ಮಂದು ಇಂಥ ಪರಿಸ್ಥಿತಿಯಲ್ಲಿ ಈಶಾ ಬಗ್ಗೆ ಹೇಳೋದು ಸರಿಯಲ್ಲ ಅನ್ಸುತ್ತೆ. ಸರಿ, ಹೇಳಕ್ಕಿಷ್ಟ ಇಲ್ಲ ಅಂದ್ರೆ ಹೇಳ್ಬೇಡ. ಆದ್ರೆ ಒಂದ್ಸಲ ಆದ್ರೂ ನೀ ನನ್ನನ್ನು ನೋಡಕ್ ಬಾಪ್ಪ. ನಿನ್ನ ನೋಡ್ಬೇಕು ಅಂತ ತುಂಬಾನೇ ಮನ್ಸಾಗ್ತಿದೆ. ಬರ್ತೀಯ ತಾನೆ? ಹಾ ತಾಯಮ್ಮ, ನಿನ್ನ ನೋಡೋಕ್ಕೆ ನಾಳೆ ಬೆಳಗ್ಗೆನೆ ಬರ್ತೀನಿ. ಬೇಗ ಬಾ ಮಗು.
ಇದೇನ್ ರೂಮ್? ಕಬಡ್ಡಿ ಆಡಿರೋ ಮೈದಾನದ ತರ ಇದೆ. ಹೆಂಗ್ ಕ್ಲೀನ್ ಮಾಡ್ಲಿ ಇದನ್ನ ನಾನು? ಸೂರಜ್ ಅಂಕಲ್ ಆಂಟಿ, ನಿಂತ್ಕೊ ನಿಂತ್ಕೊ ನಿಂತ್ಕೊ. ಎಲ್ಲಿಗೆ ಹೋಗ್ತಿದ್ಯಾ ನೀನು? ಎಲ್ಲಿಗೆ ಹೋಗ್ತಿದ್ಯಾ? ನೋಡು, ಸೀದಾ ಬಾತ್ರೂಮ್ಗೆ ಹೋಗ್ಬಿಡು. ಇಲ್ಲ ಅಂದ್ರೆ ಸ್ಕೂಲ್ ಟೈಮ್ ಆಯ್ತು ಅಂತ ಅಳಕ್ ಶುರು ಮಾಡಿದ್ಯಾ. ಹೋಗು ಹೋಗು. ಈ ಮಹಾರಾಣಿ ಅಂತೂ ಮನೇಲಿ ದೊಡ್ಡ ರೂಮಲ್ಲಿ ಸೇರ್ಕೊಂಡು ಚೆನ್ನಾಗಿ ನಿದ್ದೆ ಹೊಡಿತಿದ್ದಾಳೆ. ತಲೆ ಮೇಲೆ ಏನ್ ನಿಂತಿದ್ಯಾ? ಕರ್ಟನ್ ಹಾಕು, ನಾನು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋಬೇಕು. ವಾರೇ ವಾ, ಸೂರ್ಯ ಅಂತೂ ನೆತ್ತಿ ಮೇಲೆ ಬಂದಾಯ್ತು. ಇನ್ನು ಈ ಮಹಾರಾಣಿದು ಕನ್ಸ್ ಕಾಣೋದ್ ಮುಗಿಲಿಲ್ಲ. ಈಗ ಎಚ್ಚರ ಮಾಡಿಸ್ತೀನಿ. ಓ ಗಾಡ್, ಇಷ್ಟು ಸೆಕೆ ಯಾಕಾಗ್ತಾ ಇದೆ? ಎಸಿ ಇಲ್ಲ ಮಹಾರಾಣಿ ಅವರೇ ನಮ್ಮನೇಲಿ. ಆದ್ರೆ ನೀವು ತುಂಬಾ ಸುಸ್ತಾಗಿದ್ರಿ ಅನ್ಸತ್ತೆ. ರಾತ್ರಿ ಆರಾಮಾಗಿ ನಿದ್ದೆ ಮಾಡ್ತಿದ್ರಿ. ಫ್ಯಾನ್ ಕೆಳ ಕೂಡ ತುಂಬಾನೇ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ರಿ ನೀವು. ಎದ್ಯಾ ನನ್ ಮಗಳೇ? ಏನದ್ ಮಾರ್ಕು? ಮುಲಾಮು ಇಲ್ಲ, ಯಾವ್ದಾದ್ರು ಕ್ರೀಮ್ ಹಚ್ಚಿ ಅವಳ ಕೈಗೆ. ನನ್ನ ಗೊಂಬೆ ಕೈ ಮೇಲೆ ಯಾವ ರೀತಿ ಮಾರ್ಕು ಬೀಳಲೇ ಕೊಡುದು. ಮಹಾರಾಣಿಯವರೇ, ಸ್ವಲ್ಪ ಸೈಡಾಗಿ ನಿಂತ್ಕೋತೀರಾ? ಏನ್ ಗೊತ್ತಾ, ನನ್ಗೆ ಕಸ ಗುಡ್ಸದ್ಮೇಲೆ ಮನೆ ಕೆಲ್ಸ ಇನ್ನೂ ತುಂಬಾ ಇದೆ. ಈಶಾ ಅದ್ಕೆ ತಗೊಳ್ಳಿ, ಆರಾಮಾಗಿ ನೀರ್ ಕುಡಿರಿ. ಈಶಾ ಅದ್ಕೆ ಕೆಮ್ತಿರೋದು ಕೆಳಕ್ವರೆಗೂ ಕೇಳಿಸ್ತಿದೆ. ಅಟ್ಲೀಸ್ಟ್ ಒಂದ್ ನೀರ್ ಕೊಡ್ಬೋದಲ್ವಾ? ತಗೋ ನೋಡು, ನೀರ್ ಮೇಲ್ ಕೋಪ ತೀರಿಸ್ಕೊತಾ ಇದಾರೆ. ನಮ್ಮನೇಲಂತೂ ಮಡ್ಕೆ ನೀರಿರೋದು, ಮತ್ತೆ ದೊಡ್ಡವ್ರ ಮನೇಲಿ ಫಿಲ್ಟರ್ ನೀರ್ ಇರುತ್ತೆ. ಚಿಕ್ಕ ಮನೆಗ್ ಬಂದ್ರು ದುರಂಕಾರ ಕಡಿಮೆ ಆಗಿಲ್ಲ ಈ ಮೇಡಮ್ಗೆ. ಇಲ್ಲ ಗ್ಲಾಸ್. ಏ ಮೋನಿಕಾ, ಕೈ ಮೇಲ್ ಕೈ ಕಟ್ಕೊಂಡ್ ಕೂತಿರ್ತೀಯೋ ಅಥವಾ ಟೀ ಮಾಡ್ಕೊಂಡ್ ಬರ್ತೀಯೋ? ಬಂದೆ ಅಮ್ಮ. ಮಾಡ್ತೀನಿ ಇರು ನಾನು. ನನ್ನೇ ರೇಗಿಸ್ತೀಯ ನೀನು? ನನ್ನೇ ರೇಗಿಸ್ತೀಯ? ಬಿಡಿ ಮಗು ತಾನೆ, ಪರವಾಗಿಲ್ಲ. ಅಯ್ಯೋ, ನಾನ್ ಜಸ್ಟ್ ಚೆಕ್ ಮಾಡ್ದೆ. ಅಜ್ಜಿ ಇಲ್ಲ ಅನ್ಬಿಟ್ಟು ಅಮ್ಮ ಭಯ ಪಟ್ಟಾರೋ ಇಲ್ವಾ ಅಂತ. ನಡಿ, ಸ್ಕೂಲ್ ಟೈಮ್ ಆಗ್ತಿದೆ ಬಾ. ಇನ್ನೂ ಆ ಮದ್ವೆ ಬಟ್ಟೆಲೇ ಇದ್ದಾಳೆ. ಮದ್ವೆ ಬಟ್ಟೆ ಚೇಂಜ್ ಮಾಡಲ್ವಂತ? ಆಕ್ಚುಲಿ ಅವ್ರು ಇನ್ನ ಅಪ್ಸೆಟ್ ಆಗೇ ಇದ್ದಾರೆ. ನಾನ್ ಕುಡಿಯಕ್ ನೀರ್ ಕೊಟ್ಟಿದ್ದೆ, ಆ ಗ್ಲಾಸ್ನು ಚಲ್ಬಿಟ್ರು. ಮತ್ತೆ ನಂಗೆ ಗೊತ್ತಾಗ್ತಾನೂ ಇಲ್ಲ ಅವ್ರಿಗೆ ನಮ್ ಬಟ್ಟೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಅದಕ್ಕೆ ಕೊಟ್ಟಿಲ್ಲ. ಇದ್ರಲ್ಲಿ ಅವಳ ತಪ್ಪು ಏನಿಲ್ಲ ಬಿಡು ಕಾವ್ಯ. ಇದುವರೆಗೂ ಅವಳು ಮಡ್ಕೆಲಿರೋ ನೀರನ್ನು ಕುಡ್ದಿರಲ್ಲ ಅನ್ಸುತ್ತೆ. ಅವಳಿಗಂತೂ ಕಾಸ್ಟ್ಲಿ ಬಟ್ಟೆ ಹಾಕಿ ಅಭ್ಯಾಸ ಇರತ್ತೆ. ನಮ್ ತರ ಜೀವನ ಆಯ್ತಾ ಹೇಳು ಅವಳಿಗೆ?
ಬಂದ ತಕ್ಷಣ ನಮ್ಗೆ ಅಡ್ಜಸ್ಟ್ ಆಗೋಗಕ್ಕೆ. ಮಹಾರಾಣಿಗೋಸ್ಕರ ರೇಷ್ಮೆ ಬಟ್ಟೆ ಎಲ್ಲಿಂದ ತರೋಣ? ಅಷ್ಟು ದುಡ್ಡಿಲ್ಲ ನಮ್ಮ ಹತ್ರ. ಸುಮ್ನೆ ಮಾತಾಡ್ತಿರ್ತೀಯ. ಅರೆ ಏ ವಿದ್ಯಾ, ಏನ್ ತಲೆ ಕೆಟ್ಟಿದ್ಯಾ? ಯಾಕೆ ಹೀಗ್ ಮಾಡ್ದೆ? ನನಗಲ್ಲ, ನೀನ್ ಎಲ್ರಿಗೂ ತಲೆ ಕೆಡಿಸ್ತಿದ್ಯಾ. ನನ್ನಿಂದ ದೂರ ಇರು, ನನ್ ಹತ್ರ ಬರ್ಬೇಡ, ನಾನ್ ಬ್ರಹ್ಮಚಾರಿ. ಇವಾಗ ಮದ್ವೆ ಮಾಡ್ಕೊಂಡ್ ಬಂದಿದ್ಯಾ? ಮಾತ್ರ ದೊಡ್ಡದಾಗ ಮಾತಾಡ್ತಿದ್ದೆ. ನಿನ್ನೆ ರಾತ್ರಿ ಆ ಹುಡುಗಿ ಜೊತೆ ನಿನ್ ಬ್ರಹ್ಮಚಾರಿ ಎಲ್ಲ ಹಾರೋಟೈತಲ್ವಾ? ನನ್ನನ್ ಹಾಳು ಮಾಡೋದಕ್ಕೆ ದುಡ್ಡು ತಗೊಂಡೆ ಅಲ್ವಾ? ಅದಕ್ಕೆ ಬಾ, ಇಷ್ಟ ಬಂದಿದ್ ಮಾಡ್ಕೊ. ಎಲ್ಲಿ ಓಡೋಗ್ತಾ ಇದ್ಯಾ? ಹಾ, ಇವಾಗ ಹುಡುಗಿಯಿಂದನೇ ಹೋಗ್ತಿದ್ಯಾ ಅಲ್ವಾ? ಇವಾಗ ಅರ್ಥ ಆಯ್ತು. ಅವ್ರ ಅಪ್ಪನ್ ಒಂದ್ ಫೋನ್ ಬಂದ ತಕ್ಷಣ ಯಾಕೆ ಓಡೋಗ್ತಿದ್ದೆ ನೀನು ಅಂತ. ಆ ಹುಡುಗಿ ಮೇಲೆ ಕಣ್ಣಿತ್ತಲ್ವಾ ಏ, ನೀನು? ಮುಟ್ಬೇಡ ನಿನ್ನ. ಏನ್ ನಾಟಕ ಮಾಡ್ತಿದ್ಯಾ ನೀನು, ಕಳ್ಳ? ನಿನ್ನೆ ರಾತ್ರಿ ಅವಳಿಗೆ ಆರತಿ ಮಾಡ್ತಾ ಇದ್ದೆ. ಇವಾಗ ನಾನ್ ಮುಟ್ಟಿದ್ರೆ ನಿಂಗೆ ಪ್ರಾಬ್ಲಮ್ ಇದೆಯಾ? ನೀವಿಬ್ರು ನೆನ್ನೆ ಒಂದೇ ಬೆಡ್ ಮೇಲೆ ಒಂದೇ ರೂಮ್ ಅಲ್ಲಿ. ಇನ್ ಒಂದ್ ಮಾತು ಆಡ್ಬೇಡ. ಆ ಮದ್ವೆ ಆಗ್ಲೇಬೇಕಾದ ಅನಿವಾರ್ಯದ ಪರಿಸ್ಥಿತಿ ಇತ್ತು, ಹಾಗಾಗಾದೆ. ಯಜಮಾನ್ರು ಆಜ್ಞೆನ ಮೀರೋದಕ್ಕಾಗದೆ ಆ ಮದ್ವೆ ಆದೆ. ಅದ್ರ ಜೊತೆಗೆ ನನ್ಗೆ ಹಣದ ಅವಶ್ಯಕತೆ ತುಂಬಾನೇ ಇತ್ತು. ಈ ಸೂರಜ್ ಬೇಕಾದ್ರೆ ಅವ್ನ್ ಪ್ರಾಣ ಬಿಡ್ತಾನೆ ಹೊರತು ಅವ್ನ್ ಮಾಡಿರೋ ಬ್ರಹ್ಮಚಾರಿ ಶಬ್ದನ ಯಾವ್ದಕ್ಕೂ ಬಿಡಲ್ಲ. ಅರ್ಥ ಆಯ್ತಾ?